ರಸಪ್ರಶ್ನೆ ಕಾರ್ಯಕ್ರಮ 8ನೇ ತರಗತಿಯ ಮಕ್ಕಳಿಂದ. ವಿಷಯ ಕನ್ನಡ. ಸಾಮಾನ್ಯ ಪ್ರಶ್ನೆಗಳು ಇರ್ತವೆ, ನಿಮ್ಮ ಪಾಠಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಇರ್ತವೆ. ಪ್ರತಿ ಗ್ರೂಪಿಗೂ 10 ಪ್ರಶ್ನೆಗಳು. ಹಾಗಾದ್ರೆ 30 ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು. ಪ್ರತಿ ಪ್ರಶ್ನೆಗೂ 10 ಅಂಕಗಳಿರ್ತವೆ. ಪಾಸಿಂಗ್ ಪ್ರಶ್ನೆಗಳಿಗೆ 5 ಅಂಕಗಳು ಇರ್ತವೆ. ಸರಿನಾ? ಪ್ರಾರಂಭಿಸೋಣ. ಮೊದಲಿಗೆ ಪ್ರಶ್ನೆ ಎ ಗ್ರೂಪಿಗೆ. ಎಪಿಜೆ ಅಬ್ದುಲ್ ಕಲಾಂ ಅವರು ಎಲ್ಲಿ ಜನಿಸಿದರು? ತಮಿಳುನಾಡು ಜಿಲ್ಲೆಯ ರಾಮೇಶ್ವರದಲ್ಲಿ ಜನಿಸಿದರು. ಸರಿಯಾದ ಉತ್ತರ. ಎಪಿಜೆ ಅಬ್ದುಲ್ ಕಲಾಂ ಅವರು ಎಷ್ಟರಲ್ಲಿ ಜನಿಸಿದರು? 1931 15 ಅಕ್ಟೋಬರ್ ಅಲ್ಲಿ ಜನಿಸಿದರು. ಸರಿಯಾದ ಉತ್ತರ. ನೇರವಾದ ಪ್ರಶ್ನೆ ಸಿ ಗ್ರೂಪಿಗೆ. ನೇರವಾದ ಪ್ರಶ್ನೆ ಇರುತ್ತೆ. ಬಿ ಗ್ರೂಪಿಗೆ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಯಾರು? ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಯಾರು? ಅಶೋಕ ಚಕ್ರವರ್ತಿ. ಸರಿಯಾದ ಉತ್ತರ. ಮತ್ತೆ ಎ ಗ್ರೂಪಿಗೆ ಎರಡನೇ ಪ್ರಶ್ನೆ. ಸಂಯುಕ್ತ ಅಕ್ಷರಗಳು ಎಂದರೇನು? ಸಂಯುಕ್ತ ಅಕ್ಷರಗಳು ಎಂದರೇನು? ಸಂಯುಕ್ತ ಅಕ್ಷರಗಳು 30 ಸೆಕೆಂಡ್ ಮಾತ್ರ ಇರುತ್ತೆ. ಅಕ್ಷರ ತಪ್ಪಿರ್ತಾರೆ, ಅದಕ್ಕೆ ನಾವು ಕರೆಕ್ಟಾಗಿ ಬರೀಬೇಕು. ಸರಿಯಾದ ಉತ್ತರನೇ ಇದೆ, ಬಟ್ ಇನ್ನು ಸ್ವಲ್ಪ ಟ್ರೈ ಮಾಡಬೇಕು. ಸರಿಯಾದ ಉತ್ತರನೇ ಇದೆ. ಅದು ಒಂದು ಪ್ರಶ್ನೆ, ಒಂದು ಅಕ್ಷರ ಇರುತ್ತೆ, ಅದನ್ನು ಬದಲಾವಣೆ ಮಾಡಿ ರಾಂಗ್ ಆಗಿ ಕ್ವಶನ್ ಕೊಡ್ತಾರೆ, ಅದನ್ನು ನಾವು ಕರೆಕ್ಟಾಗಿ ಬರೀಬೇಕು ಆನ್ಸರ್. ಅರ್ಧ ಉತ್ತರ ಇದೆ. ಸರಿಯಾದ ಉತ್ತರ. ಅಂಕಗಳಿಂದ ಅರ್ಥ ಇದೆ ಉತ್ತರ, ಇನ್ನೂ ಅರ್ಧ ಸೇರಿಸಬೇಕು. ಇನ್ನೊಂದು ಪ್ರಶ್ನೆ ನಿಮಗೆ. ಈರ್ಷ್ಯೆ ಪದದ ಅರ್ಥ. ಈರ್ಷ್ಯೆ ಪದದ ಅರ್ಥ. ಹೊಟ್ಟೆ ಕಿಚ್ಚು. ಸರಿಯಾದ ಉತ್ತರ. ಬಿ ಗ್ರೂಪಿಗೆ ಅಮೂಲ್ಯ ಪದದ ಅರ್ಥ. ಅಮೂಲ್ಯ, ಬೆಲೆ ಕಟ್ಟಲಾಗದು. ಸರಿಯಾದ ಉತ್ತರ. ಸಿ ಗ್ರೂಪಿಗೆ ನೆರೆಹೊರೆ. ಸುತ್ತಮುತ್ತ. ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ ಎ ಗ್ರೂಪಿಗೆ. ಮೂರನೇ ಪ್ರಶ್ನೆ ಅಲ್ಲ, ಇಲ್ಲ ಅದು ಆನ್ಸರ್ ಹೇಳಾದ ಬಟ್ಟಿ ನೀವು ಮಾತ್ರ ಡಬಲ್ ಕ್ವಶನ್ಸ್ ಕೇಳಿದ್ರಿ. ಮೂರನೇ ಪ್ರಶ್ನೆ. ಸಿದ್ಧಾರ್ಥನ ತಂದೆಯ ಹೆಸರು? ಶುದ್ಧೋಧನ. ಪೂರ್ಣ ವಾಕ್ಯದಲ್ಲಿ ಇರಬೇಕು ಉತ್ತರ ಅಂತ ಹೇಳಿದ್ದೀನಿ. ಸಿದ್ಧಾರ್ಥನ ತಂದೆಯ ಹೆಸರು ಶುದ್ಧೋಧನ. ಸರಿಯಾದ ಉತ್ತರ. 30 ಸೆಕೆಂಡ್ ಸಮಯವಿರುತ್ತೆ, ಯೋಚನೆ ಮಾಡಿ ಕರೆಕ್ಟ್ ಆಗಿ ನೇರವಾದ ಉತ್ತರ ಇರಬೇಕು, ಅದು ಪೂರ್ಣ ವಾಕ್ಯದಲ್ಲಿ ಇರಬೇಕು. ಬಿ ಗ್ರೂಪಿಗೆ ಗಂಗಾ ನದಿ ಯಾವ ಸಮುದ್ರವನ್ನು ಸೇರುತ್ತದೆ? ಗಂಗಾ ನದಿ ಪಶ್ಚಿಮ ಬಂಗಾಳ ಸಮುದ್ರಕ್ಕೆ ಸೇರುತ್ತದೆ. ಸರಿಯಾದ ಉತ್ತರ. ಸಿ ಗ್ರೂಪಿಗೆ ಬುದ್ಧನ ಸಲಹೆ ಪಾಠದ ಆಕಾರ ಕೃತಿ ಯಾವುದು? ಬುದ್ಧನ ಸಲಹೆ ಪಾಠದ ಆಕಾರ ಕೃತಿ ಡಾಕ್ಟರ್ ನಿರುಪಮ. ಸರಿಯಾದ ಉತ್ತರ. ಎಲ್ಲ ಗ್ರೂಪ್ ಪ್ರಶ್ನೆಗಳಿಗೆ ಉತ್ತರ ನೇರವಾಗಿ ಬರ್ತಾ ಇದೆ. ಎಲ್ಲರಿಗೆ ಅಂಕಗಳು ಸಮಾನವಾಗಿಯೇ ಇವೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ. ಬುದ್ಧನ ಪ್ರಕಾರ ನದಿ ನೀರಿಗಿಂತ ಹೆಚ್ಚು ಬೆಲೆ ಉಳ್ಳದ್ದು ಯಾವುದು? ಬುದ್ಧನ ಪ್ರಕಾರ ನದಿ ನೀರಿಗಿಂತ ಹೆಚ್ಚು ಮನುಷ್ಯನ ರಕ್ತ. ಸರಿಯಾದ ಉತ್ತರ. ನೆಕ್ಸ್ಟ್ ಬಿ ಗ್ರೂಪಿಗೆ ವಸ್ತ ಮತ್ತು ಮಗಧ ರಾಜ್ಯದವರು ಯುದ್ಧವನ್ನು ಹೇಗೆ ನಿಲ್ಲಿಸಿದರು? ಯಾವಾಗ ಬುದ್ಧ ಅವರ ಯುದ್ಧಗಳ ನಡುವೆ ನಿಂತು ಅವರಿಗೆ ಬುದ್ಧಿವಾದ ಹೇಳಿದಾಗ ಅವರಿಬ್ಬರು ಅವರವರ ರಕ್ತದ ತಿಳಿಯನ್ನು ತಿಳಿದು ಅವರು
ಕೇಳು. ಸರಿಯಾದ ಉತ್ತರ. ನೆಕ್ಸ್ಟ್ ಬಿ ಗ್ರೂಪಿಗೆ ನಿರಾವತೆ ಪದದ ಅರ್ಥ. ನಿರಾವತೆ ಪದದ ಅರ್ಥ 30 ಸೆಕೆಂಡ್ ಸಮಯ ಇರುತ್ತೆ. ಟೈಮ್ ಆಗ್ತಾ ಇದೆ. ನೆಕ್ಸ್ಟ್ ಸಿ ಗ್ರೂಪಿಗೆ ನಿರಾವತೆ ಪದದ ಅರ್ಥ. ತಪ್ಪಾದ ಉತ್ತರ. ಎ ಗ್ರೂಪಿಗೆ ಪಾಸ್. ಎ ಮತ್ತು ಬಿ ಸಿ ಉತ್ತರ ಗೊತ್ತಿಲ್ಲ. ಉತ್ತರ ನಿರಾವತೆ ಅಂದರೆ ಮೌನ ಅಥವಾ ನಿಶಬ್ದ ಅಂತ ಅರ್ಥ. 5ನೇ ಪ್ರಶ್ನೆ ಮುಗಿತು. ಈ ಪ್ರತಿ ಸಾಲಿನಲ್ಲಿ 5 ಪ್ರಶ್ನೆಗಳನ್ನು ಮುಗಿದಿವೆ. ಸಮಾನವಾದ ಅಂಕಗಳನ್ನೇ ಇವೆ. ನೆಕ್ಸ್ಟ್ ಒಂದು ಐತೆ ಅಂದ್ರೆ ನೆಕ್ಸ್ಟ್ ಬಿ ಗ್ರೂಪಿಗೆ ಹೋಗಿದೆ, ಸಿ ಗ್ರೂಪಿಗೆ ಹೋಗಿಲ್ಲ. ನೆಕ್ಸ್ಟ್ ಬರುವ